ನಮಸ್ಕಾರ ಫ್ರೆಂಡ್ಸ್, ಸ್ಯಾಮ್ಸಂಗ್ ಎ ಸೀರೀಸ್ ಅಂದರೆ ಯಾವಾಗಲೂ ಲಾಂಗ್ ಟರ್ಮ್ ಸಾಫ್ಟ್ವೇರ್ ಅಪ್ಡೇಟ್ಸ್, AMOLED ಡಿಸ್ಪ್ಲೇ ಮತ್ತು ಟ್ರಸ್ಟೆಡ್ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ಗಾಗಿ ಫೇಮಸ್ ಆಗಿರೋ ಸ್ಮಾರ್ಟ್ಫೋನ್ ಸೀರೀಸ್ ಆಗಿರುತ್ತೆ. ಆದರೆ ಈ ಬಾರಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ A27 5Gಯಲ್ಲಿ ಡಿಸೈನ್ ಮಾತ್ರ ಅಲ್ಲ, ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್, ಸೂಪರ್ AMOLED ಡಿಸ್ಪ್ಲೇ, ಎ ಫೀಚರ್ಸ್ ಮತ್ತು 6 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಡೋದಕ್ಕೆ ಫೋಕಸ್ ಮಾಡಿದೆ. ಆದರೆ ನಿಜವಾಗ್ಲೂ ಸ್ಯಾಮ್ಸಂಗ್ ಗ್ಯಾಲಕ್ಸಿ A27 ವರ್ತ್ ಇದೆಯಾ ಅಥವಾ ಅದೇ ಪ್ರೈಸ್ನಲ್ಲಿ ಬೇರೆ ಸ್ಮಾರ್ಟ್ಫೋನ್ ಬೆಟರ್ ಆಪ್ಷನ್ ಯಾವುದಿದೆ? ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಈ ಫೋನ್ನ ಡಿಸೈನ್, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್, ಕ್ಯಾಮ್ರಾ, ಬ್ಯಾಟ್ರಿ, ಸಾಫ್ಟ್ವೇರ್ ಹಾಗೂ ಎ ಫೀಚರ್ಸ್ ಎಲ್ಲವೂ ಡೀಟೇಲ್ ಆಗಿ ನೋಡೋಣ. ಈ ಫೋನ್ನ ಪ್ರೀ ಬುಕಿಂಗ್ ಆಫರ್ಸ್ಗಾಗಿ, ಲೈವ್ ಡೆಮೋಸ್ಗಾಗಿ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಸ್ಯಾಮ್ಸಂಗ್ ಈ ಬಾರಿ ಬಾಕ್ಸ್ ತುಂಬಾ ಸ್ಲಿಮ್ ಆಗಿ ಕೊಟ್ಟಿದ್ದಾರೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸ್ಯಾಮ್ಸಂಗ್ ಗ್ಯಾಲಕ್ಸಿ A27 5G ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. USB Type-C ಕೇಬಲ್, ಸಿಮ್ ಎಜೆಕ್ಟರ್ ಟೂಲ್, ಡಾಕ್ಯುಮೆಂಟೇಶನ್ ಕೂಡ ಸಿಗ್ತಾ ಇದೆ. ಚಾರ್ಜರ್ ಅಡಾಪ್ಟರ್ ಬಾಕ್ಸ್ ಅಲ್ಲಿ ಸಿಗಲ್ಲ, ಅಂದ್ರೆ ಚಾರ್ಜರ್ ಸಪರೇಟ್ ಆಗಿ ಪರ್ಚೇಸ್ ಮಾಡಬೇಕು. ಈಗ ಸ್ಯಾಮ್ಸಂಗ್ ಆಲ್ಮೋಸ್ಟ್ ಎಲ್ಲ ಫೋನ್ಗಳಲ್ಲಿ ಇದೇ ಟ್ರೆಂಡ್ ನ ಫಾಲೋ ಮಾಡ್ತಾ ಇದ್ದಾರೆ. ಈಗ ಈ ಫೋನ್ ನ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಲುಕ್ ನಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ A27 ನೋಡೋದಕ್ಕೆ ಸ್ಯಾಮ್ಸಂಗ್ ನ ಪ್ರೀಮಿಯಂ ಎ ಸೀರೀಸ್ ಡಿಸೈನ್ ಲ್ಯಾಂಗ್ವೇಜ್ ನ ಫಾಲೋ ಮಾಡಿದೆ. ಬ್ಯಾಕ್ ಪ್ಯಾನಲ್ ಗ್ಲಾಸಿ ಫಿನಿಶಿಂಗ್ ಜೊತೆಗೆ ಬರುತ್ತೆ. ಇದು ಲೈಟ್ ಗ್ರೀನ್ ಪ್ಲಸ್ ಲೈಟ್ ಪಿಂಕ್ ಮತ್ತು ಬ್ಲಾಕ್ ಡಿಸೈನ್ 3 ಕಲರ್ ಅಲ್ಲಿ ಸಿಗ್ತಾ ಇದೆ. ಈ 3 ಕಲರ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಕ್ಯಾಮ್ರಾ ಡಿಸೈನ್ ಕೂಡ ಸ್ಯಾಮ್ಸಂಗ್ ಫ್ಲಾಗ್ಶಿಪ್ ಸೀರೀಸ್ ನ ಇನ್ಸ್ಪೈರ್ಡ್ ಆಗಿದೆ. ಸಪರೇಟ್ ಕ್ಯಾಮ್ರಾ ರಿಂಗ್ಸ್ ಕೂಡ ಕೊಟ್ಟಿರೋದ್ರಿಂದ ಕ್ಲೀನ್ ಲುಕ್ ಸಿಗ್ತಾ ಇದೆ. ಫೋನ್ ಥಿಕ್ನೆಸ್ ಕೇವಲ 7.8 mm ಮಾತ್ರ ಇದೆ, ಹಾಗಾಗಿ ಫೋನ್ ಸ್ಲಿಮ್ ಫೀಲ್ ಕೊಡುತ್ತೆ. ಇದರ ವೆಯ್ಟ್ ಸುಮಾರು 215 ಗ್ರಾಮ್ಸ್ ವೆಯ್ಟ್ ಇದೆ. ಕೈಯಲ್ಲಿ ಲೋಡ್ ಮಾಡಿದಾಗ ಬ್ಯಾಲೆನ್ಸ್ ಫೀಲ್ ಕೊಡುತ್ತೆ. ಫ್ರಂಟಲ್ಲಿ ಇನ್ಫಿನಿಕ್ಸ್ OLED ಡಿಸ್ಪ್ಲೇ ಸಿಗ್ತಾ ಇದೆ. ಬ್ಲೆಜಲ್ಸ್ ಕೂಡ ಇಂದಿನ ಜನರೇಷನ್ಗಿಂತ ಸ್ಲಿಮ್ ಆಗಿದೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಪ್ಲಸ್ ಪ್ರೊಡಕ್ಷನ್ ಸಿಗ್ತಾ ಇದೆ. ಜೊತೆಗೆ IP64 ರೇಟಿಂಗ್ ಕೂಡ ಸಿಗ್ತಾ ಇದೆ, ಅಂದರೆ ಡಸ್ಟ್ ಮತ್ತು ವಾಟರ್ ಸ್ಪ್ಲಾಶ್ನಿಂದ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಓವರ್ ಆಲ್ ಡಿಸೈನ್ ನೋಡೋದಾದ್ರೆ ಪ್ರೀಮಿಯಂ ಸ್ಯಾಮ್ಸಂಗ್ ಲುಕ್, ಸ್ಲಿಮ್ ಬಾಡಿ, ಗುಡ್ ಬಿಲ್ಡ್ ಕ್ವಾಲಿಟಿ, ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಪ್ಲಸ್ IP64 ಪ್ರೊಡಕ್ಷನ್ ಕೂಡ ಸಿಗ್ತಾ ಇದೆ. ಇವು ಡಿಸೈನ್ ಡಿಪಾರ್ಟ್ಮೆಂಟ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿದೆ. ಈಗ ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ A27 ನಲ್ಲಿ 6.7 ಇಂಚಸ್ ಸೂಪರ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇರೋದ್ರಿಂದ UI ತುಂಬಾ ಸ್ಮೂತ್ ಫೀಲ್ ಕೊಡುತ್ತೆ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರಲಿ, ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇರಲಿ, ಆನಿಮೇಷನ್ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಸೂಪರ್ AMOLED ಪ್ಯಾನಲ್ ಇರೋದ್ರಿಂದ ಬ್ಲ್ಯಾಕ್ಸ್ ಡೀಪ್ ಆಗಿ ಕಾಣುತ್ತೆ. ಕಂಟೆಂಟ್ ಕೂಡ ಎಕ್ಸಲೆಂಟ್ ಆಗಿದೆ. 800 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರೋದ್ರಿಂದ ಇಂಡೋರ್ ಯೂಸೇಜ್ ಮತ್ತು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಔಟ್ಡೋರ್ ವಿಸಿಬಿಲಿಟಿ ಕೂಡ ಡೀಸೆಂಟ್ ಆಗಿದೆ. ಮೂವೀಸ್ ಮತ್ತು OTT ನೋಡೋರಿಗೆ ಈ ಡಿಸ್ಪ್ಲೇ ಖಂಡಿತ ಇಷ್ಟ ಆಗುತ್ತೆ. ಸ್ಯಾಮ್ಸಂಗ್ ಡಿಸ್ಪ್ಲೇ ಕ್ವಾಲಿಟಿ ಬಗ್ಗೆ ಯಾರಿಗೂ ಕಂಪ್ಲೇಂಟ್ಸ್ ಇಲ್ಲ. ಬನ್ನಿ ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಈ ಫೋನಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 6 Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಜೊತೆಗೆ LPDDR5 Extra ಮತ್ತು UFS 3.1 ಸ್ಟೋರೇಜ್ ಕೂಡ ಸಿಗ್ತಾ ಇದೆ. ಇವುಗಳ ಆ್ಯಪ್ಸ್ ಫಾಸ್ಟಾಗಿ ಓಪನ್ ಆಗುತ್ತೆ. 8 lakh ಪ್ಲಸ್ ಆಂತಿಥ್ ಸ್ಕೋರ್ ಬರುತ್ತೆ. 92% CPU ಥ್ರೋಟಲ್ ಬರುತ್ತೆ. ಇನ್ನು ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು ಡೈಲಿ ಯೂಸೇಜ್ ತುಂಬ ಸ್ಮೂತ್ ಆಗಿರುತ್ತೆ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಕ್ರೋಮ್, ಮಲ್ಟಿಟಾಸ್ಕಿಂಗ್ ಎಲ್ಲವೂ ಯಾವುದೇ ಲ್ಯಾಗ್ ಇಲ್ಲದೆ ರನ್ ಆಗುತ್ತೆ. ಇನ್ನು ಈ ಫೋನ್ನ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ, BGMI COD ಮೊಬೈಲ್, ಫ್ರೀ ಫೈರ್ ಮ್ಯಾಕ್ಸ್ ಮೀಡಿಯಂ ಟು ಹೈ ಸೆಟ್ಟಿಂಗ್ಸ್ನಲ್ಲಿ ಕಂಫರ್ಟಬಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆದರೆ ಇದು ಹೆವಿ ಗೇಮ್ ಫೋನ್ ಅಲ್ಲ, ಆದರೆ ಡೈಲಿ ಪರ್ಫಾರ್ಮೆನ್ಸ್ಗೆ ತುಂಬ ರಿಲಯಬಲ್ ಆಗಿರುತ್ತೆ. ಪ್ರೊಸೆಸರ್ ಪವರ್ ಎಫಿಷಿಯನ್ಸಿ ಕೂಡ ಚೆನ್ನಾಗಿದೆ. ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಆದರೆ ಸ್ವಲ್ಪ ಲ್ಯಾಗ್ ಫೀಲ್ ಆಗೋ ಚಾನ್ಸಸ್ ಇದೆ. ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 5000 mAh ಬ್ಯಾಟ್ರಿ ಸಿಗ್ತಾ ಇದೆ. ನಾರ್ಮಲ್ ಯೂಸೇಜ್ನಲ್ಲಿ ಫುಲ್ ಡೇ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಇದು 25 Watts ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಚಾರ್ಜಿಂಗ್ ಸ್ಪೀಡ್ ಮಾರ್ಕೆಟ್ನಲ್ಲಿ ಫಾಸ್ಟ್ ಇಲ್ಲ ಅಂತ ಅನ್ಸ್ಬೋದು, ಆದರೆ ಡೈಲಿ ಯೂಸೇಜ್ಗೆ ಇದು ಓಕೆ ಚೆನ್ನಾಗಿದೆ. ಸ್ಯಾಮ್ಸಂಗ್ ಬ್ಯಾಟ್ರಿ ಆಪ್ಟಿಮೇಷನ್ ಕೂಡ ಚೆನ್ನಾಗಿದೆ. ಈಗ ಬಿಗ್ಗೆಸ್ಟ್ ಹೈಲೈಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ರೇರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. OS ಸಪೋರ್ಟ್ ಇದೆ. 5 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ. 2 MP ಮ್ಯಾಕ್ರೋ ಕ್ಯಾಮ್ರಾ ಸಿಗುತ್ತೆ ಮತ್ತು ಫ್ರಂಟ್ನಲ್ಲಿ 12 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಡೈಲಿ ಫೋಟೋಸ್ ತುಂಬ ಶಾರ್ಪ್ ಆಗಿ ಕ್ಯಾಪ್ಚರ್ ಆಗುತ್ತೆ. ಸ್ಯಾಮ್ಸಂಗ್ನ ಇಮೇಜ್ ಪ್ರೊಸೆಸಿಂಗ್ ಯಾವಾಗಲೂ ನ್ಯಾಚುರಲ್ ಕಲರ್ಸ್ನ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದ್ರಿಂದ ಫೋಟೋಸ್ ಓವರ್ ಸ್ಯಾಚುರೇಟ್ ಆಗಿ ಕಾಣಿಸೋದಿಲ್ಲ. ಸ್ಕೈ, ಗ್ರೀನ್ರಿ, ಬಿಲ್ಡಿಂಗ್ಸ್ ಮತ್ತು ಹ್ಯೂಮನ್ ಸ್ಕಿನ್ ಟೋನ್ ಎಲ್ಲವೂ ಬ್ಯಾಲೆನ್ಸ್ ಆಗಿ ಕಾಣುತ್ತೆ. ಡೈನಮಿಕ್ ರೇಂಜ್ ಕೂಡ ಚೆನ್ನಾಗಿದೆ. ಬ್ರೈಟ್ ಏರಿಯಾಸ್ ಮತ್ತು ಶಾಡೋ ಏರಿಯಾಸ್ ಎರಡೂ ಡೀಟೇಲ್ಸ್ ಮೇಂಟೈನ್ ಆಗಿದೆ. ಈ ಫೋನ್ನಲ್ಲಿ OS ಸಪೋರ್ಟ್ ಇರೋದ್ರಿಂದ ಲೋ ಲೈಟ್ ಫೋಟೋಗ್ರಫಿ ಕೂಡ ಇನ್ನಷ್ಟು ಸ್ಟೇಬಲ್ ಆಗಿರುತ್ತೆ.
ಕೈ ಸ್ವಲ್ಪ ಶೇಕ್ ಆದ್ರೂ ಫೋಟೋಸ್ ಬ್ಲರ್ ಆಗುವ ಚಾನ್ಸಸ್ ಕಡಿಮೆ ಇದೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಲ್ಯಾಂಡ್ಸ್ಕೇಪ್ ಫೋಟೋಸ್ ಅಥವಾ ಗ್ರೂಪ್ ಫೋಟೋಸ್ ತೆಗೆಯೋದಕ್ಕೆ ಯೂಸ್ ಆಗುತ್ತೆ. ಡೇಲೈಟ್ ನಲ್ಲಿ ಕಲರ್ಸ್ ಮೇನ್ ಕ್ಯಾಮ್ರಾಗೆ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ. ಇನ್ನು ಮ್ಯಾಕ್ರೋ ಕ್ಯಾಮ್ರಾ ಕ್ಲೋಸ್ ಅಪ್ ಶಾರ್ಟ್ಸ್ ಕೊಟ್ಟಿದ್ದಾರೆ. ಫ್ಲವರ್ಸ್, ಲೀವ್ಸ್ ಅಥವಾ ಸ್ಮಾಲ್ ಆಬ್ಜೆಕ್ಟ್ಸ್ ಡೀಟೇಲ್ ಆಗಿ ಕ್ಯಾಪ್ಚರ್ ಮಾಡಬಹುದು. ಲೈಟಿಂಗ್ ಚೆನ್ನಾಗಿದ್ರೆ ಮ್ಯಾಕ್ರೋ ಫೋಟೋಸ್ ಡೀಸೆಂಟ್ ಆಗಿ ಬರುತ್ತೆ. ಫ್ರಂಟ್ ಕ್ಯಾಮ್ರಾದಲ್ಲಿ HDR ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಸೆಲ್ಫಿ ಸೋಷಿಯಲ್ ಮೀಡಿಯಾಗೆ ರೆಡಿ ಆಗಿ ಬರುತ್ತೆ. HDR ಇರೋದ್ರಿಂದ ಬ್ಯಾಕ್ ಲೈಟ್ ಸಿಚುವೇಶನ್ ಅಲ್ಲೂ ಫೇಸ್ ಡೀಟೇಲ್ ಆಗಿ ಮೇಂಟೈನ್ ಆಗುತ್ತೆ. ಸ್ಕಿನ್ ಟೋನ್ ಕೂಡ ನ್ಯಾಚುರಲ್ ಆಗಿ ಬರುತ್ತೆ. ಬ್ಯೂಟಿ ಪ್ರೊಸೆಸಿಂಗ್ ಓವರ್ ಆಗೋದಿಲ್ಲ. ಇದು ಸ್ಯಾಮ್ಸಂಗ್ ಕ್ಯಾಮ್ರಾನ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ಈ ಫೋನ್ನ ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಮಾತಾಡೋದಾದ್ರೆ OS ಇರೋದ್ರಿಂದ ನೀವು ಕೈ ಶೇಕ್ ಆಗ್ತಿದ್ರು ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ವಾಕಿಂಗ್ ಶಾಟ್ಸ್ ಕೂಡ ಸ್ಮೂತ್ ಫೀಲ್ ಕೊಡುತ್ತೆ. ಡೈಲಿ ವ್ಲಾಗಿಂಗ್, ಫ್ಯಾಮಿಲಿ ವಿಡಿಯೋಸ್ ಅಥವಾ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ಕ್ಯಾಮ್ರಾ ರಿಲೇಬಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಈ ಫೋನ್ನ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನಲ್ಲಿ One UI 6.5 ಮತ್ತು Android 16 ಅಲ್ಲಿ ಬರ್ತಾ ಇದೆ. ಸ್ಯಾಮ್ಸಂಗ್ UI ತುಂಬಾ ಕ್ಲೀನ್ ಮತ್ತು ಈಸಿಯಾಗಿ ಯೂಸ್ ಆಗುತ್ತೆ. ಈ ಫೋನ್ನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಇದಕ್ಕೆ 6 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಪ್ರೈಸ್ ಸೆಗ್ಮೆಂಟಲ್ಲಿ ಇದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಜೊತೆಗೆ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಆಬ್ಜೆಕ್ಟ್ ಎರೇಸರ್, ಮೈ ಫಿಲ್ಟರ್, ಎಡಿಟ್ ಸಜೆಷನ್, ಮಲ್ಟಿ ಏಜೆಂಟ್, ಫೈಂಡ್ ಟು ಲಾಕ್, ವಾಯ್ಸ್ ಟ್ರಾನ್ಸ್ಲೇಷನ್, ಬಿಗ್ ಸಿ ಟೆಕ್ಸ್ಟ್ ಕಾಲ್, ಸ್ಯಾಮ್ಸಂಗ್ ವ್ಯಾಲೆಟ್, ಕ್ವಿಕ್ ಶೇರ್, ಸ್ಯಾಮ್ಸಂಗ್ ಹೆಲ್ತ್, ಫೈಂಡ್ ಮೈ ಡಿವೈಸ್ ಇಂತಹ ಯೂಸ್ಫುಲ್ ಫೀಚರ್ಸ್ ಡೈಲಿ ಯೂಸೇಜ್ ಎಕ್ಸ್ಪೀರಿಯನ್ಸ್ಗೆ ಬೆಟರ್ ಮಾಡುತ್ತೆ. ಇನ್ನು ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5G ಸಪೋರ್ಟ್ ಸಿಗ್ತಾ ಇದೆ. ಬ್ಲೂಟೂತ್ 6 ಇದೆ. ವೈಫೈ 5.4 ಸಿಗ್ತಾ ಇದೆ. NFC ಸಪೋರ್ಟ್ ಕೂಡ ಸಿಗುತ್ತೆ. ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಮೈಕ್ರೋ SD ಕಾರ್ಡ್ ಅಪ್ ಟು 2 TB ವರೆಗೂ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ಸೈಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. ಫಾಸ್ಟ್ ಆಗಿ ವರ್ಕ್ ಮಾಡುತ್ತೆ. ಓವರ್ ಆಲ್ ಈ ಫೋನ್ ನಲ್ಲಿ ನನ್ಗೆ ಇಷ್ಟ ಆದ ಪಾಯಿಂಟ್ಸ್ ಏನಂದ್ರೆ ಪ್ರೀಮಿಯಂ ಸ್ಯಾಮ್ಸಂಗ್ ಡಿಸೈನ್, ಸೂಪರ್ AMOLED 120Hz ಡಿಸ್ಪ್ಲೇ, ಸ್ನ್ಯಾಪ್ಡ್ರಾಗನ್ 6 Gen 3 ಪ್ರೊಸೆಸರ್, ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್, 6 years ಅಪ್ಡೇಟ್ಸ್, OIS ಕ್ಯಾಮ್ರಾ, One UI ಎಕ್ಸ್ಪೀರಿಯನ್ಸ್, ಇವೆಲ್ಲ ನನಗೆ ಇಷ್ಟ ಆಗಿದ್ದ ಪಾಯಿಂಟ್ಸ್. ಓವರ್ ಆಲ್ ನೋಡೋದಾದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A27 5G ಸ್ಯಾಮ್ಸಂಗ್ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಬೇಕಾಗಿರೋರಿಗೆ, ಲಾಂಗ್ ಟರ್ಮ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಬೇಕಾಗಿರೋರಿಗೆ, AMOLED ಡಿಸ್ಪ್ಲೇ ಇಷ್ಟಪಡೋರಿಗೆ, ಡೈಲಿ ರಿಲೇಬಲ್ ಫೋನ್ ಬೇಕಾಗಿರೋರಿಗೆ ಇದು ಒಳ್ಳೆ ಆಪ್ಷನ್ ಆಗಿರುತ್ತೆ. ಆದರೆ ಫೈನಲ್ ಡಿಸಿಷನ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರೈಸಿಂಗ್ ಕಾಂಪಿಟೇಟಿವ್ ಇದ್ರೆ ಈ ಫೋನ್ ಮಿಡ್ ರೇಂಜ್ ಸೆಗ್ಮೆಂಟ್ನಲ್ಲಿ ಸ್ಟ್ರಾಂಗ್ ಚಾಯ್ಸ್ ಆಗೋ ಸಾಧ್ಯತೆ ಇದೆ. ನಿಮಗೆ ಗ್ಯಾಲಕ್ಸಿ A27 ಹೇಗನ್ನಿಸ್ತು? ಈ ಫೋನ್ನ ನೀವು ಪರ್ಚೇಸ್ ಮಾಡ್ಬೇಕಂತಿದ್ರಾ ಆದರೆ ಬೇರೆ ಸ್ಮಾರ್ಟ್ ಫೋನ್ನ ನೋಡ್ತಾ ಇದ್ರಾ? ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ಧನ್ಯವಾದಗಳು.